ಸೊ ಈಗ ಹಾರರ್ ಮೂವಿಯಿಂದ ಏನಾದರೂ ಅಪರ್ಚುನಿಟಿ ಬಂದರೆ ಆ್ಯಕ್ಟ್ ಮಾಡೋಕ್ಕೆ ಮಾಡ್ತೀರಾ? ಅಫ್ಕೋರ್ಸ್ ನನಗೆ ಆಪ್ತಮಿತ್ರ ತುಂಬ ಇಷ್ಟ. ಸೊ ರಾಧ್ಯಾ ಅವ್ರಿಗೆ ಮದುವೆ ಮೇಲೆ ಯಾವ ರೀತಿ ಒಪಿನಿಯನ್ ಇದೆ? ರಾಧ್ಯಾ ಅವ್ರ ರಿಲೇಶನ್ಶಿಪ್ಪಲ್ಲಿ ಇದ್ದಾರಾ? ಯಾ ಅಫ್ಕೋರ್ಸ್. ಸಿನಿಮಾ ಮಾಡುವಂಥ ಟೈಮಲ್ಲಿ ನಿಮ್ಮ ಕೋ ಆಕ್ಟರ್ ಮೇಲೆ ಕ್ರಶ್ ಆಗಿದ್ಯಾ? ಯಾ ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ ಕತ್ತು ಕೊಡುವುದಕ್ಕೆ. ಸೊ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದ್ರು ನಾನು ನಂಬ್ತೀರಾ ನೀವು? ನನಗೆ ಆ್ಯಕ್ಚುಲಿ ಸೂರ್ಯ ಸರ್ ತುಂಬ ಇಷ್ಟ ಆ್ಯಂಡ್ ಯಶ್ ಸರ್ ತುಂಬ ಇಷ್ಟ. அவ என்ன தேடி வந்த அஞ்சல அவ நேரத்தை பார்த்து செவக்கும் வெத்தல. ಸೊ ರಾಧ್ಯಾ ಅವ್ರಿಗೆ ಮದುವೆ ಮೇಲೆ ಯಾವ ರೀತಿ ಒಪಿನಿಯನ್ ಇದೆ? ಸದ್ಯಕ್ಕೆ ನಂಗೆ ಒಂಥರ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದೀನಿ. ಮದುವೆ ಆಗಕ್ಕೆ ರೆಡಿ ಆಗಿದ್ದೀರಾ? ಇಲ್ಲ 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 ನೋ ನೋ ನೋ. ಓಕೆ. ಐ ಆಮ್ ಲೈಕ್ ಯಾಕೆ ಮದುವೆ ಆಗಬೇಕು ಅನ್ನೋ ಅದಕ್ಕೆ ಒಂದಷ್ಟು ಜನ ಒಂದೊಂದು ಆನ್ಸರ್ಸ್ ಕೊಡ್ತಾರೆ. ಸೊ ಐ ಆಮ್ ಲೈಕ್ ಆಸ್ ಆಫ್ ನೌ ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್. ಓಕೆ. ನಾಟ್ ದಟ್ ಐ ಆಮ್ ಅಗೇನ್ಸ್ಟ್ ಇಟ್ ಅಂತ ಅಲ್ಲ, ಬಟ್ ಇವಾಗಿನ ಕಾಲದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಸಮನ್ ಹೂ ಇಸ್ ಲಾಯಲ್, ಓಕೆ, ಟು ಫೈಂಡ್ ಸಮನ್ ಹೂ ರೆಸ್ಪೆಕ್ಟ್ ವುಮನ್, ಯುನೋ. ಆ ಥರ ನಾನು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನಾನು ಚಿಕ್ಕ ವಯಸ್ಸಿಂದ ಜಾಸ್ತಿ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು. ಸೊ ಆ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ, ನಂಗೆ ಈ ಥರ ಬೇಕು, ನಂಗೆ ಆ ಥರ ಬೇಕು ಅಂತ. ಅಫ್ಕೋರ್ಸ್ ಇನ್ ರಿಯಾಲಿಟಿ ವಿಲ್ ನಾಟ್ ಗೆಟ್ ಆಲ್ ಸಚ್ ಥಿಂಗ್ಸ್, ಬಟ್ ಅಟ್ಲೀಸ್ಟ್ ಪರ್ಸನ್ ಹೂ ಇಸ್ ವೆರಿ ಲಾಯಲ್ ಎನಫ್ ಟು ಯುನೋ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತುಂಬ ಒಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡು ಲಾಯಲ್ ಆಗಿದ್ಬಿಟ್ರೆ ಅಷ್ಟು ಸಾಕಪ್ಪ ಅನ್ನೋ ಥರ ಫೀಲಿಂಗ್ ಇದೆ. ಬಟ್ ಗೊತ್ತಿಲ್ಲ. ಓಕೆ. ರಾಧ್ಯಾ ಅವ್ರ ರಿಲೇಶನ್ಶಿಪ್ಪಲ್ಲಿ ಇದ್ದಾರಾ? ನೋ. ನಾನು ಖುಷಿಯಾಗಿಲ್ವಾ? ಅಫ್ಕೋರ್ಸ್ ಹೌದು. ಅಂದ್ರೆ ನಾಟ್ ದಟ್ ಈ ಮುಂಚೆ ಲೈಕ್ ಇನ್ ಯೋರ್ ಪಾಸ್ಟ್? ನೋ. ಇಟ್ಸ್ ಲೈಕ್ ಹೆಂಗೆ ಅಂದರೆ ಐ ಆಮ್ ಜಸ್ಟ್ ಕಂಪ್ಲೀಟ್ಲಿ ಫೋಕಸಿಂಗ್ ಆನ್ ಮೈ ಕೆರಿಯರ್ ಆ್ಯಂಡ್ ಸಿನಿಮಾ ಮಾಡಬೇಕು, ಒಂದು ಯುನೋ ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಐ ಹ್ಯಾವ್ ಟು ಪ್ರೂವ್, ಲೈಕ್ ಅವ್ರು ಏನು ನನಗೆ ನಂಬಿಕೆ ಇಟ್ಟು ಬೆಳೆಸಿದ್ದಾರೆ ಇಷ್ಟೆಲ್ಲ, ಯುನೋ. ಓಕೆ, ಇವನ್ ದೋ ಇಫ್ ಐ ಆಮ್ ನಾಟ್ ಏಬಲ್ ಟು ಡೂ ಸಮಥಿಂಗ್ ಇನ್ ಮೈ ಪ್ರೀವಿಯಸ್ ವರ್ಕ್ಸ್, ಅಫ್ಕೋರ್ಸ್ ಶಿಲ್ ಡೂ ಸಮಥಿಂಗ್ ಅನ್ನೋ ಒಂದು ನಂಬಿಕೆ ಇಟ್ಟಿದ್ದಾರೆ. ಸೊ ಆ ಎಲ್ಲರ ನಂಬಿಕೆನ ಉಳಿಸ್ಕೊಂಡು ಚೆನ್ನಾಗಿ ಒಂದು ಯುನೋ ಸ್ಟ್ಯಾಂಡ್ ಆಗಬೇಕು. ಐ ಆಮ್ ಲೈಕ್ ಕೆರಿಯರ್ ಅಂತ ಇದ್ದೀನಿ. ಬಟ್ ಅಫ್ಕೋರ್ಸ್ ರಿಲೇಶನ್ಶಿಪ್ ಆಗೋ ಟೈಮಲ್ಲಿ ಆಗುತ್ತೆ, ವೆನ್ ದ ಟೈಮಿಂಗ್ ಹ್ಯಾಪನ್ಸ್ ಅಂತ. ಐ ಆಮ್ ಜಸ್ಟ್ ಹೋಪಿಂಗ್ ಪ್ರಾಪರ್ ಪಾರ್ಟ್ನರ್ ವೇರ್. ನನಗೆ ಆ್ಯಕ್ಚುಲಿ ಸೂರ್ಯ ಸರ್ ತುಂಬ ಇಷ್ಟ ಆ್ಯಂಡ್ ಯಶ್ ಸರ್ ತುಂಬ ಇಷ್ಟ. ಐ ಆಮ್ ಲೈಕ್ ಸೂರ್ಯ ಸರ್ ಫ್ಯಾನಾ ನೀವು? ಯಾ. ತಮಿಳ್ ಮೂವೀಸ್ ಎಲ್ಲ ತುಂಬ ನೋಡ್ತೀರಾ? ಹಾಂ, ಸೂರ್ಯ ಸರ್ ಸಿನಿಮಾಸ್ ಎಲ್ಲ ಅಫ್ಕೋರ್ಸ್ ಐ ಡೂ ವಾಚ್. ವಾರಣಂ ಆಯಿರಂ. ಯಾ. ಓ ಮೈ ಗಾಡ್. ಸಿಲ್ಲನೂರು ಕಾದಲ್. ಓ ಮೈ ಗಾಡ್. ಅದು ಎರಡು ಕೂಡ ನನ್ನ ಫೇವರೇಟ್ ಮೂವೀಸ್. ಯಾ. Like it's like I was always like actually ಸಿಲ್ಲನೂರು ಕಾದಲ್ ದು ಐಶ್ವರ್ಯ ಕ್ಯಾರೆಕ್ಟರ್ ಕೈ ಸ್ವಲ್ಪ ಹಂಗೆ ಇದೀರಾ ನೋಡಕ್ಕೆ. Oh, thank you. Actually ಒಂದು maybe some few people have told me that. ಅಲ್ಲ? ಹೌದು. ನನಗೂ ಅದೇ ಫೀಲ್ ಆಯ್ತು ಆಕ್ಚುಲಿ ಇವಾಗ ಸೂರ್ಯ ಸರ್ ಫ್ಯಾನ್ ಅಂತ ಅಂದಾಗ. ಹೌದು, ನನ್ನ ಫೇವ್ರೆಟ್ ಲೈಕ್ ಇಸ್ ಆಲ್ ಲೈಕ್ ಅಫ್ಕೋರ್ಸ್ ಅಪ್ಪು ಸರ್ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ ನನಗೆ, ಪಾರ್ಟ್ನರ್ ಅಂತ ಬಂದ ತಕ್ಷಣ ಐ ಆಲ್ವೇಸ್ ಬಿ ಲೈಕ್ ಐ ವಾಂಟ್ ಸಮನ್ ಲೈಕ್ ಯಶ್ ಸರ್ ಅಥವಾ ಸೂರ್ಯ ಸರ್ ತರ ಫುಲ್ ಒಂಥರ ಯುನೋ. ಅದೆಲ್ಲ ಹೆಣ್ಮಕ್ಳಿಗೂ ಇದೆ. ಹೌದು, ಲೈಕ್ ವಿ ಆಲ್ ಆರ್ ಲೈಕ್ ಇವನ್ ದೇ ಆರ್ ಮ್ಯಾರಿಡ್, ಇನ್ನ ಅವ್ರಿಗೆ ಕ್ರೇಜೇ ಹೋಗಿಲ್ಲ. ಬಟ್ ಅಫ್ಕೋರ್ಸ್ ನಾವು ಆ ತರ ಜ್ಯೋತಿಕಾ ಮ್ಯಾಮ್ ತರ, ರಾಧಿಕಾ ಪಂಡಿತ್ ಮ್ಯಾಮ್ ತರ ಇರಬೇಕು ಟು ಯುನೋ ಗೆಟ್ ಸಚ್ ಕೈಂಡ್ ಆಫ್ ಅ ಹಸ್ಬೆಂಡ್. ಬಟ್ ಎಲ್ಲ ಸುಮ್ಮನೆ ಇವಾಗಂತೂ ಎಲ್ಲ ಇರೋರೆಲ್ಲರೂ ದೇ ವಿಲ್ ಬಿ ಲೈಕ್ ವಿ ವಾಂಟ್ ಎಸ್ ಸರ್ ಅದು ಇದು ಅಂತಾರೆ. ಬಟ್ ಅಫ್ಕೋರ್ಸ್ ನಾವು ಹಂಗೆ ಇದ್ರೆ ಮೇ ಬಿ ಸಮ್ ಡೇ ಗಾಡ್ ವಿಲ್ ಡೆಫಿನೆಟ್ಲಿ. ಓಕೆ. ಸೊ ಓವರ್ ಆಲ್ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಟ್ಸ್ ಲೈಕ್ ಗುಡ್ ಅಷ್ಟೇ. ಬಟ್ ಅಫ್ಕೋರ್ಸ್ ನಾನು ಹೇಳ್ದಂಗೆ
ಟೈಮ್ ಎಲ್ಲ ಒಂದೇ ಥರ ಇರಲ್ಲ. ಅಫ್ಕೋರ್ಸ್ ಐ ಆಮ್ ಲೈಕ್ ವೆರಿ ಮಚ್ ಶ್ಯೂರ್ ದಟ್ ಸಮ್ ಡೇ ನಾನು ಏನು ಅನ್ಕೊಂಡಿದ್ದೀನಿ ಅದಾಗಿರುತ್ತೆ ಅಂತ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದ ಡೇ ಟು ಕಮ್ ಅಷ್ಟೇ. ಓಕೆ, ಸೊ ಇದಿಷ್ಟು ನಿಮ್ಮ ಲೈಫ್ ಜರ್ನಿ ಆಗಿತ್ತು. ಸೊ ಲಾಸ್ಟ್ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಒಂದು 5-6 ಕ್ವೆಶನ್ಸ್ ಇರುತ್ತೆ. Okay. ಸೊ ರೆಡಿ ಇದ್ದೀರಾ? ರೆಡಿ. ಓಕೆ, ಸೊ ಹ್ಯಾವ್ ಯು ಎವರ್ ರಿಜೆಕ್ಟೆಡ್ ಅ ಮೂವಿ ಆ್ಯಂಡ್ ಲೇಟರ್ ರಿಗ್ರೆಟೆಡ್ ಇಟ್? ನೋ. ನೋ. ಐ ಹ್ಯಾವ್ ರಿಜೆಕ್ಟೆಡ್, ಬಟ್ ನಾನು ಯಾವುದೂ ರಿಗ್ರೆಟ್ ಮಾಡಿಲ್ಲ. ಈವನ್ ಅಫ್ಕೋರ್ಸ್ ಯಾವ್ದಾರು ಅಕಸ್ಮಾತ್ ನನಗೆ ಬಂದಿಲ್ಲ ಅಂದ್ರೂ ಐಮ್ ಲೈಕ್ ಓಕೆ. ಸೊ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದ್ರು ನಾನು ನಂಬ್ತೀರಾ ನೀವು? 100% ನಂಬಲ್ಲ. ಐ ಡೋಂಟ್ ಬಿಲೀವ್ ಇನ್ ಇಟ್. ಓಕೆ, ಸೊ ಇವಾಗ ನಿಮ್ಮ ಫಿಲ್ಮ್ ಸೆಟ್ಟಲ್ಲೇ ಸೊ ಯಾವಾಗಾದರೂ ಆ ಒಂದು ಸ್ಕ್ರಿಪ್ಟ್ ಎಲ್ಲ ನೀವು ರಿಹರ್ಸ್ ಮಾಡಿ ಸಮ್ವೇರ್ ಡೈಲಾಗ್ ಮರ್ತಿದ್ಯಾ? ಯಾ ಇದೆ. ಓಕೆ, ಸೊ ಹ್ಯಾವ್ ಯು ಎವರ್ ಕ್ರೈಡ್ ಆಫ್ಟರ್ ವಾಚಿಂಗ್ ಯೋರ್ ಓನ್ ಪರ್ಫಾರ್ಮೆನ್ಸ್? ಅಣ್ಣ ಅಷ್ಟು ಪರ್ಫಾರ್ಮೆನ್ಸ್ ನಂಗೆ ಮಾಡೋಕ್ಕೆ ಸಿಕ್ಕಿಲ್ಲ. ಓಕೆ, ಸೊ ಈಗ ಹಾರರ್ ಮೂವಿಯಿಂದ ಏನಾದರೂ ಆಪರ್ಚುನಿಟಿ ಬಂದರೆ ಆ್ಯಕ್ಟ್ ಮಾಡೋಕ್ಕೆ ಮಾಡ್ತೀರಾ? ಅಫ್ಕೋರ್ಸ್ ನನಗೆ ಆಪ್ತಮಿತ್ರ ತುಂಬ ಇಷ್ಟ. ಇನ್ಸ್ಪೈರ್ಡ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಮೇಕಪ್ ಆ ಥರ ಎಲ್ಲ, ಸೊ ನಿಮ್ಮ ಮೇಕಪ್ ಐಟಮ್ಸ್ನ ನೀವೇ ತಗೊಂಡಿದ್ದೀರಾ? ಯಾ ಅಫ್ಕೋರ್ಸ್. ವೆನ್ ಇಟ್ ಕಮ್ಸ್ ಟು ಲೈಕ್ ಮೂವಿ ಸೆಟ್ಗೆ ಹೋದಾಗಲೂ ಅಷ್ಟೇ ನಿಮ್ಮ ಮೇಕಪ್ ಐಟಮ್ಸ್ನ ನೀವೇ ಕ್ಯಾರಿ ಮಾಡೋದು? ಐ ಹ್ಯಾವ್ ಕ್ಯಾರಿಡ್ ಮೈ ಓನ್ ಮೇಕಪ್ set. ಯಾ. ಓಕೆ, ಸೊ ಇವಾಗ ಪ್ರೆಸ್ ಮೀಟ್ ಅಂತೆಲ್ಲ ಬಂದಾಗ ಅಥವಾ ಈಗ ನಿಮ್ಮ ಇಂಡಿವಿಜುವಲ್ ಫೋಟೋಶೂಟ್ ಮಾಡೋಕ್ಕೆಲ್ಲ ಕರೀತಿರ್ತಾರೆ. ಸೊ ಆ ಥರ ಟೈಮಲ್ಲಿ ಇದನ್ನ ಎಂಜಾಯ್ ಮಾಡ್ತೀರಾ ನೀವು ಫೋಟೋಶೂಟ್ಸ್ ಎಲ್ಲ? ಐ ಲೈಕ್ ಅ ಲಾಟ್. ನಂಗೆ ಫೋಟೋಶೂಟ್ ಮಾಡೋದಂದ್ರೆ ತುಂಬ ಇಷ್ಟ. ಓಕೆ, ಐ ಕೀಪ್ ಡೂಯಿಂಗ್ ಇಟ್. ಓಕೆ, ಸೊ ಇವಾಗ ಆಕ್ಟ್ರೆಸ್ ಅಂತ ಅಂದಮೇಲೆ ಇವಾಗ ಪ್ರತಿಯೊಬ್ಬರದ್ದು ಕಣ್ಣು ನಿಮ್ಮ ಮೇಲೆ ಇರುತ್ತೇನೆ. ಔಟ್ಫಿಟ್ ಆಗಿರ್ಬೋದು ಅಥವಾ ನೀವು ಏನು ಜ್ಯುವೆಲ್ರಿ ವೇರ್ ಮಾಡ್ತಿದ್ದೀರಾ ಆ ಥರ ಎಲ್ಲ. ಸೊ ಆ ಥರ ಟೈಮಲ್ಲಿ ಪಬ್ಲಿಕಲ್ಲಿ ಔಟ್ಫಿಟ್ಸ್ ಏನಾದರೂ ರಿಪೀಟ್ ಮಾಡಿದ್ದೀರಾ ಪಬ್ಲಿಕ್ ಹೊರಗಡೆ ಹೋಗ್ಬೇಕಾದ್ರೆ? ಐ ಆಮ್ ವೆರಿ ಕಾನ್ಷಿಯಸ್ ಅಬೌಟ್ ಇಟ್. ಸೊ ನಾನು ಎಲ್ಲೂ ರಿಪೀಟ್ ಮಾಡಿಲ್ಲ. ಬಿಕಾಸ್ ತುಂಬ ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡ್ತಾರೆ. ಮೋಸ್ಟ್ ಆಫ್ ದಮ್ ಅದ್ರಲ್ಲಿ ಹುಡುಗಿರಂತೂ ಎಸ್ಪೆಷಲಿ ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ನನಗೆ ಅಯ್ಯೋ ಇಷ್ಟೊಂದೆಲ್ಲ ನಾನೇ ಅಬ್ಸರ್ವ್ ಮಾಡಿರಲ್ಲ, ಅಷ್ಟೆಲ್ಲ ಅಬ್ಸರ್ವ್ ಮಾಡಿರ್ತಾರಲ್ಲ ಅನ್ಸುತ್ತೆ. ಸೊ ದೇ ಆಲ್ ಲೈಕ್ ಮೈ ಡ್ರೆಸ್ಸಿಂಗ್ ಸೆನ್ಸ್. ತುಂಬ ಜನಕ್ಕೆ ಇಷ್ಟ ಆ್ಯಂಡ್ ದೇ ಕೀಪ್ ಕಾಂಪ್ಲಿಮೆಂಟಿಂಗ್. ಮತ್ತೆ ಎಲ್ಲಿ ತಗೊಂಡ್ರಿ ಇದನ್ನ ಅಂತೆಲ್ಲ ಕೇಳ್ತಾರೆ. ಸೊ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂದಾಗ ಇನ್ನೊಂದು ಸ್ವಲ್ಪ ನಾನು ಜಾಸ್ತಿ ಅಲ್ಲಿ ಬಿ ಲೈಕ್ ಇನ್ನೂ ಚೆನ್ನಾಗಿರೋ ಔಟ್ಫಿಟ್ ಹಾಕೋಬೇಕು ಆ ಥರ ಎಲ್ಲ. ಐ ಜಸ್ಟ್ ಡೋಂಟ್ ರಿಪೀಟ್. ಓಕೆ, ಯಾವುದೋ ಒಂದು ಸೀರಿಯಸ್ ಸಿಚುವೇಶನಲ್ಲಿ ಅನ್ಕಂಟ್ರೋಲಬಲಿ ನಕ್ಕಿರೋದಿದೆಯಾ? ಯಾ, ರಾನಿ ಮಾಡ್ಬೇಕಾದ್ರೆ ಇಟ್ ನಾಟ್ ಸೀರಿಯಸ್ ಅಂತ ಎಲ್ಲ, ಬಟ್ ಆ ಟೈಮಲ್ಲಿ ಐ ಥಿಂಕ್ ಆ ಸೆಟ್ಟಲ್ಲಿ ಫುಲ್ ತಮಾಷೆ ಮಾಡ್ತಿದ್ದಾರೆ. ಐ ಆಮ್ ಲೈಕ್ ತುಂಬ ನಕ್ಕಿದ್ದೀನಿ. ಓಕೆ, ವೆನ್ ಇಟ್ ಕಮ್ಸ್ ಟು ಸಿನಿಮಾ ಮಾಡುವಂಥ ಟೈಮಲ್ಲಿ ನಿಮ್ಮ ಕೋ ಆಕ್ಟರ್ ಮೇಲೆ ಕ್ರಶ್ ಆಗಿದ್ಯಾ? ಕೋ ಆಕ್ಟರ್ ಮೇಲೆ ಅಥವಾ ಎನಿ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್? ಅಂದರೆ ನಾನು ಮಾಡಿರೋ ಸಿನಿಮಾ? ನೀವು ಮಾಡಿರೋ ಫಿಲ್ಮಲ್ಲಿ ನೋ. ಕೋ ಆರ್ಟಿಸ್ಟ್, ಕೋ ಆಕ್ಟರ್. ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲ ಹೀರೋ ಮೇಲೆ ಹೋಗ್ತಾರೆ. ಒಂದು ಲವ್ ಸ್ಟೋರಿ ಮಾಡಿದಿದ್ರೆ ಮೋಸ್ಟ್ಲಿ ಅಟ್ಲೀಸ್ಟ್ ಆ ಕ್ಯಾರೆಕ್ಟರ್ ಮೇಲೆ ಲವ್ ಆಗ್ತಿತ್ತು. ಲೈಕ್ ಒಂದಷ್ಟು ಆ ಥರ ಯಾವುದೂ ಇಲ್ಲ. ಓಕೆ, ಸೊ ನೀವು ಈ ಜಾತಕ, ಭವಿಷ್ಯ, ಅಸ್ಟ್ರಾಲಜಿ ಎಲ್ಲ ನಂಬ್ತೀರಾ? ತುಂಬಾ ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ತುಂಬಾ ನಂಬ್ತಿದ್ದೆ. ಓಕೆ, ಎವ್ರಿಥಿಂಗ್, ನ್ಯೂಮರಾಲಜಿ, ಅಸ್ಟ್ರಾಲಜಿ, ಟ್ಯಾರೋಟ್ ರೀಡಿಂಗ್, ಎವ್ರಿಥಿಂಗ್. ಓಕೆ, ಸೊ ಶೂಟ್ ಮಾಡುವಂತಹ ಟೈಮಲ್ಲಿ ನಿಮಗಿಂತ ದೊಡ್ಡ ಸೆಲೆಬ್ರಿಟೀಸ್ ಅಥವಾ ದೊಡ್ಡ ಸ್ಟಾರ್ಸ್ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ಒಂದು ನರ್ವಸ್ ಆಗಿದ್ಯಾ? ಫಸ್ಟ್ ಸಿನಿಮಾ ಟೈಮಲ್ಲಿ ಆಗಿದೆ. ಫಸ್ಟ್ ಟೈಮೇ ಐ ಹ್ಯಾಡ್ ಟು ಪರ್ಫಾರ್ಮ್ ವಿತ್ ಶರತ್ ಲೋಹಿತ್ ಸರ್. ಸೊ ಈಸ್ ಅ ಸೀನಿಯರ್ ಆಕ್ಟರ್. ನನಗೆ ಅಪ್ಪನ್ ಕ್ಯಾರೆಕ್ಟರ್ ಬೇರೆ ಅವರು. ಸೊ ಆ ಟೈಮಲ್ಲಿ ತುಂಬ ಅದೇ ನನ್ನ ಫಸ್ಟ್ ಶಾಟ್. ಸೊ ಇಟ್ ವಾಸ್ ಲೈಕ್ ನನಗೆ ನರ್ವಸ್ನೆಸ್ ಇತ್ತು. ಓಕೆ, ಇನ್ ಫ್ಯೂಚರ್ ಯಾವ್ದಾದ್ರು ರಿಯಾಲಿಟಿ ಶೋಗೆ ಕರೆದ್ರೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಸ್ಪೆಷಲಿ ಬಿಗ್ ಬಾಸ್ ಆ ಥರ ಏನಾದರೂ ಕಾಲ್ ಬಂದರೆ ಹೋಗ್ತೀರಾ? ಆಸ್ ಆಫ್ ನೌ ನಂಗೆ ಗೊತ್ತಿಲ್ಲ, ಬಟ್ ನೋ. ರೀಸನ್ ಕೇಳ್ಬೋದು? ನಾನು ಹೇಳಿದ್ನಲ್ಲ, ನನಗೆ ಸಿನಿಮಾ ಬಿಟ್ಟರೆ ನನಗೆ ಐ ಆಮ್ ಲೈಕ್ ನಥಿಂಗ್ ಲೈಕ್ ನನ್ನ ಕಾನ್ಸಂಟ್ರೇಷನ್ ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ಸಿನಿಮಾ. ಓಕೆ, ಸೊ ಯು ಆರ್ ಅ ಹಾರ್ಡ್ ಕೋರ್ ಸಿನಿಮಾ ಲವರ್. ಯಾ. ಓಕೆ,
ಫೈನ್, ಥ್ಯಾಂಕ್ ಯು ಸೋ ಮಚ್. Thank ಸೊ ಈ you. ಒಂದು ಪಾಡ್ಕಾಸ್ಟ್ ನಲ್ಲಿ ಬಂದು ನಮ್ಮೊಟ್ಟಿಗೆ ನಿಮ್ಮ ಸಮಯವನ್ನ ಕಳೆದಿದ್ದಕ್ಕೆ It was ಥ್ಯಾಂಕ್ ಯು ಸೋ very ಮಚ್. nice. Thank you so much. ನಿಮಗೂ ಕೂಡ. And of course you are really great. ತುಂಬಾ ಚೆನ್ನಾಗಿ ಎಲ್ಲ ಕ್ವೆಶನ್ಸ್ ಕೇಳಿದ್ರಿ. And of course you're pretty. I wish all the best to you as well. ಥ್ಯಾಂಕ್ ಯು ಸೋ ಮಚ್. Thank ನಿಮಗೂ you. ಕೂಡ ಸೊ ಅಪ್ಕಮಿಂಗ್ ಡೇಸ್ ಇನ್ ಫ್ಯೂಚರ್ ನಿಮಗೂ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಸಿಗ್ಲಿ. Thank you. Thank ಸೊ you so much. ಹೋಪ್ ನಮ್ಮ ಈ ಒಂದು ಕನ್ನಡ ಇಂಡಸ್ಟ್ರಿ ಎಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗಿ ನೀವು ಶೈನ್ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು Thank ಸೋ you. ಮಚ್. Thank you so much. ಇದೆಷ್ಟು ರಾಧ್ಯ ಅವರೊಟ್ಟಿಗಿನ ಮಾತುಕತೆ ಆಗಿತ್ತು. ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.